ನಾನು ಚಿಕ್ಕವಳಾಗಿದ್ದಾಗಲಿಂದಲೂ ಮಾಮನ ಹತ್ರನೇ ಬೆಳೆದಿದ್ದು. ನಾನು ಅವರೇ ನೋಡ್ಕೊಂಡಿದ್ದಿದ್ದು. ನನ್ನ ಅಮ್ಮ ಮತ್ತು ಮಾಮ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ನನಗೆ 9 ವರ್ಷ ಇದ್ದಾಗ ಅಮ್ಮ ಮತ್ತು ಮಾಮ ಹೇಳಿದ್ರು, ನೋಡು ನಾನು ನಿನ್ನ ಅಮ್ಮ ಅಲ್ಲ ಮತ್ತು ಇವನ ಅಪ್ಪನೂ ಅಲ್ಲ. ನಾನು ನಿಮ್ಮ ಅಪ್ಪನ ತುಂಬ ಕ್ಲೋಸ್ ಫ್ರೆಂಡ್ ಮತ್ತು ಅಕ್ಕಪಕ್ಕ ಮನೆಯಾಗಿದ್ವಿ. ನಿಮ್ಮಮ್ಮ ಸತ್ತೋಗಿದ್ರು. ನಿಮ್ಮ ಡೆಲಿವರಿ ಸಮಯದಲ್ಲೇ ಸತ್ತೋದ್ರು. ನಿಮ್ಮಪ್ಪ ನಿಮ್ಮ ಅಮ್ಮನ ತುಂಬ ಇಷ್ಟಪಡ್ತಿದ್ದ. ಇದಕ್ಕೆ ನೀನೇ ಕಾರಣ ಅಂತ ನೀನು ಡೆಲಿವರಿ ಆದ ತಕ್ಷಣ ನಿನ್ನನ್ನು ಒಂದು ಸಲನೂ ಎತ್ತಲಿಲ್ಲ, ನೋಡಲಿಲ್ಲ. ಮತ್ತು ಅವಳು ಸಾಯೋಕ್ಕೆ ನೀನೇ ಕಾರಣ ಅಂತ ನಿನ್ನನ್ನು ಬೈತಿದ್ದ. ಮತ್ತು ಹೇಳ್ತಿದ್ದ, ದೇವರು ನನ್ನ ಹೆಂಡತಿನ ತಗೊಳ್ಳೋಕ್ಕೂ ಮುಂಚೆ ಇವಳನ್ನು ತಗೊಂಡಿದ್ರೆ ಆಯ್ತಾಯಿತ್ತು ಅಂತ. ಇವಳು ಅನಿಷ್ಟ ಜೀವನದಲ್ಲಿ ಕಾಲ್ ಮಾಡಿದ ತಕ್ಷಣ ನನ್ನ ಹೆಂಡತಿ ಸತ್ತೋದ್ಲು ಅಂತ ಹೇಳಿ ಅಳ್ತಿದ್ದ. ನಿನ್ನನ್ನು ನರ್ಸ್ ತಂದು ಕೊಟ್ಟರು, ಆದರೆ ನಿಮ್ಮ ಅಪ್ಪ ಎತ್ಕೊಳ್ಳೇ ಇಲ್ಲ. ನಾನು ಅಂದ್ಕೊಂಡೆ ನಿಮ್ಮ ಅಪ್ಪ ಹೆಂಡತಿ ಸತ್ತೋಗಿರೋ ದುಃಖದಲ್ಲಿ ಹೀಗೆ ಆಡ್ತಿದ್ದಾನೆ ಅಂತ. ನಾನೇ ನಿನ್ನನ್ನು ಮೊದಲು ಎತ್ಕೊಂಡೆ. ನಿಮ್ಮ ಪಾಪ ಇದ್ದಾಗ ಎಷ್ಟು ಮುದ್ದಾಗಿದೆ ಅಂದರೆ ನೋಡೋಕ್ಕೆ ಖುಷಿಯಾಗ್ತಾಯಿತ್ತು. ನಿಮ್ಮ ಅಮ್ಮನ ಥರನೇ ಇದ್ದೆ ನೀನು. ನಾನು ನಿನ್ನನ್ನು ಕರ್ಕೊಬಂದು ನಮ್ಮ ಅಮ್ಮನ ಹತ್ರ ಕೈಯಲ್ಲಿ ಕೊಟ್ಟೆ. ನಿಮ್ಮ ಅಮ್ಮನ ಅಂತ್ಯ ಸಂಸ್ಕಾರ ಎಲ್ಲ ಆಯಿತು. ನಿಮ್ಮ ಅಪ್ಪ ಅಮ್ಮ ಎಲ್ಲ ಜರ್ಮನಿಯಲ್ಲೇ ಇದ್ದರು. ಅಲ್ಲಿಂದ ಬರೋಕ್ಕಾಗಲಿಲ್ಲ. ಹಾಗೆ ನಿಮ್ಮ ಅಪ್ಪನನ್ನು ಅಲ್ಲೇ ಬರೋಕ್ಕೆ ಹೇಳ್ತಾಯಿದ್ರು. ಇಲ್ಲಿ ನಾನು ತುಂಬ ಸಮಾಧಾನ ಮಾಡಿದೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ, ಪಾಪುದು ತಪ್ಪಿಲ್ಲ ಅಂತ. ದೇವರು ಕೊಟ್ಟಿದ ಮೇಲೆ ಯಾಕೆ ಹೀಗೆ ಮಾಡ್ತಿದ್ದೀಯಾ? ಪಾಪು ಮೇಲೆ ನೋಡು, ಪಾಪುನೂ ಅಮ್ಮನ ಕಳ್ಕೊಂಡಿದ್ದಾಳೆ. ಅದು ಎಷ್ಟು ಚಿಕ್ಕ ವಯಸ್ಸಲ್ಲಿ. ಅವಳು ಬೇಕು ಅಂತ ಹೀಗೆಲ್ಲ ಆಗಿದ್ದಾ? ಏನೋ ನಡೆದೋಗಿದೆ. ಅತ್ತೇನು ಸ್ವಲ್ಪ ಮರೆಯೋಕ್ಕೆ ಕಷ್ಟ ಆಗ್ಬೋದು. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದ್ರು ನಿಮ್ಮ ಅಪ್ಪ ಒಂದು ಸಲನೂ ನಿನ್ನನ್ನು ನೋಡಲೇ ಇಲ್ಲ, ಎತ್ತಲೂ ಇಲ್ಲ. ಮತ್ತು ಹೇಳ್ತಿದ್ದ, ನಿನ್ನನ್ನು ಅನಾಥಾಶ್ರಮಕ್ಕೆ ಹಾಕ್ತೀನಿ ಅಂತ. ನನ್ನ ಹೆಂಡತಿ ಇಳಿದ್ಮೇಲೆ ಅವಳು ಯಾಕೆ ನನಗೆ? ನನ್ನ ಜೀವ ಹೋದಂಗೆ ಆಗ್ತಿದೆ. ಇನ್ನು ಅವಳನ್ನು ನೋಡ್ತಾ ಇದ್ದರೆ ಹೆಚ್ಚು ಅವಳಿಗೆ ಜ್ಞಾಪನ ಬರ್ತಾ ಇರುತ್ತೆ ಅಂತ ಹೇಳಿ ನಿನ್ನನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ದ. ನಿಮ್ಮ ಅಪ್ಪ 3 ತಿಂಗಳು ಇದ್ದ ನಮ್ಮ ಮನೇಲಿ. ನಾನು ನಮ್ಮಮ್ಮ ಮಾತ್ರ ಇದ್ದದ್ದು. ಸ್ವಲ್ಪ ದಿನ ನಮ್ಮಮ್ಮ ನಿನ್ನನ್ನು ನೋಡ್ಕೋತಿದ್ರು. ನೀನು ನಮ್ಮಮ್ಮನ ಹತ್ರ ತುಂಬ ಹಚ್ಕೊಂಡಿದ್ದೆ. ಅದಕ್ಕೆ ಅಮ್ಮ ಹೇಳಿದ್ರು, ಅವಳನ್ನು ಅನಾಥಾಶ್ರಮಕ್ಕೆ ಹಾಕಬೇಡ ಅಂತ ಹೇಳು, ಅವಳನ್ನು ನಾವೇ ನೋಡ್ಕೊಳ್ಳೋದ ಅಂತ ಹೇಳಿದ್ರು. ನನಗೂ ಸರಿ ಅನಿಸ್ತು. ಮತ್ತು ನಿನ್ನ ದೂರ ಮಾಡಲು ಇಷ್ಟ ಇರಲಿಲ್ಲ. ಹಾಗೆ ನಾನು ಪ್ರದೀಪ್ ಹತ್ರ ಹೇಳಿದೆ, ನಿನ್ನ ಮಗಳನ್ನ ನಿನಗೆ ಬೇಡ ಅಂದರೆ ನನಗೆ ಕೊಡು, ನೀನು ಅನಾಥಾಶ್ರಮಕ್ಕೆ ಹಾಕಬೇಡ, ನಮ್ಮಮ್ಮ ನಾನು ನೋಡ್ಕೋತೀವಿ ಅವಳನ್ನು ಅಂತ ಹೇಳಿದೆ. ಅವನು ಹಾಗಾದರೆ ಸರಿ, ನೋಡ್ಕೊಳ್ಳೋದಿದ್ರೆ ನೋಡ್ಕೊಳ್ಳಿ, ಆದರೆ ನನಗೆ ಬೇಡ ಅಂತ ಹೇಳ್ದ. ಮತ್ತು ಅವನು ಹೊಟ್ಟೋದ ಜರ್ಮನಿಗೆ. ಒಂದು ಸಲನ ಪ್ರದೀಪ್ ನಿನ್ನನ್ನು ಕೇಳ್ಕೊಂಡು ಫೋನೇ ಮಾಡಲಿಲ್ಲ. 1 ವರ್ಷ ಬರ್ತಡೆಗೆ ನಾನೇ ಫೋನ್ ಮಾಡಿದೆ ನಿಮ್ಮ ಅಪ್ಪನಿಗೆ. ಆಗ ಗೊತ್ತಾಯಿತು ಅವ್ನು ಮದುವೆ ಮಾಡಿಕೊಂಡು 2 ಮಕ್ಕಳಾಗಿದ್ದಾರೆ, ಅವಳಿ ಜೋಳಿ ಅಂತ. ಮತ್ತು ಹೇಳಿದೆ, ನಿಮ್ಮ ಮಗಳನ್ನ ನೋಡು, ವೀಡಿಯೋ ಕಾಲ್ ಮಾಡಿ ಅಂತ. ಆದರೂ ಅವನು, ನನಗೆ ಅವಳ ಮುಖನ ಬೇರೆ ನೋಡೋಕೆ ಇಷ್ಟ ಇಲ್ಲ, ದಯವಿಟ್ಟು ಅದನ್ನು ಮಾತ್ರ ಹೇಳಬೇಡ. ಅದಕ್ಕೆ ನಾನು ಹೇಳಿದೆ, ಎಷ್ಟೇ ಆಗಲಿ ನಿನ್ನ ಮಗಳು ತಾನೇ, ನೀನು ಹೇಗಾದರೂ ಸೆಟಲ್ ಆಗಿದೆಯಾ, ಒಂದು ಸಲನಾದರೂ ಪಾಪುನ ನೋಡು ಅಂತ ಹೇಳಿದೆ. ಆದರೆ ಅವನು, ನಿನಗೇನು ಪ್ರಾಬ್ಲಮ್ ಈಗ? ನಾನು ಅವತ್ತೇ ಅವಳ ತಂಟೆನೇ ಬೇಡ ಅಂತ ಹೇಗೋ ಅನಾಥಾಶ್ರಮಕ್ಕೆ ಹಾಕ್ತಿದ್ದೆ. ನಿನಗೆ ಅವಳದ್ದು ದುಡ್ಡು ಬೇಕಾ ಖರ್ಚಿಗೆ? ಹಾಗಾದರೆ ಸಂಕೋಚ ಪಡಬೇಡ, ಡೈರೆಕ್ಟಾಗಿ ಕೇಳು. ಅದಕ್ಕೆ ನಾನು ಹೇಳಿದೆ, ಹಾಗೆಲ್ಲ ಅವಳನ್ನ ನೋಡ್ಕೊಳ್ಳೋಕ್ಕೆ ಬೇಕಾದಷ್ಟು ದುಡ್ಡಿದೆ ನನ್ನ ಹತ್ರ, ಹಾಗಾದರೆ ಇನ್ನು ಮುಂದೆ ನನಗೆ ಫೋನ್ ಮಾಡಬೇಡ ಅಂತ ಕಟ್ ಮಾಡಿಬಿಟ್ಟ. ಮತ್ತು ಇವತ್ತಿನ ತನಕ ಫೋನೇ ಮಾಡಲಿಲ್ಲ ಅವನು ಅಂತ ಹೇಳಿದ್ರು. ಮತ್ತು ಅಪ್ಪ ಅವರು ಫೋಟೋ ತೋರಿಸಿದ್ರು. ಅದು ನನಗೆ ಅಷ್ಟು ಖುಷಿಯಾಗಲಿಲ್ಲ, ಏಕೆಂದರೆ ಅವರು ನಮ್ಮ ಅಪ್ಪ ಅಮ್ಮನ ಥರ ನೋಡ್ಕೋತಿದ್ರು. ನನಗೆ ಒಂಚೂರು ಬೇಜಾರಾದಂಗೆ ಏನೂ ಮಾಡಲಿಲ್ಲ. ಅವ್ರು ಸ್ವಂತ ಮಗಳ ಥರ ನೋಡ್ಕೋತಿದ್ರು. ನಾನು ಕೇಳಿ ಹೋಗಲಿಲ್ಲ ಫೋನ್ ಮಾಡಬೇಕು ಅಂತ, ಅಪ್ಪನಿಗೆ ಅಂತ ಹೇಳಿದೆ. ಹೀಗೆ ಇದ್ವಿ. ಅಮ್ಮ ನನ್ನ ಮುಂದೆ ಹೇಳಿದ್ರು, ಅಪ್ಪನ ಹತ್ರ ನೀನು ಮದುವೆ ಮಾಡ್ಕೊಳ್ಳೋ ಅಂತ. ಅಪ್ಪ ಹೇಳಿದ್ರು, ಇಲ್ಲ ನಾನು ಆವಾಗಲೇ ಮಾಡ್ಕೊಳ್ಳಲ್ಲ, ಯಾಕೆ ಅಂತ ಕೇಳಿದಾಗ ಅಪ್ಪ ಹೇಳಿದ್ರು, ನಾನು ಮದುವೆ ಮಾಡ್ಕೊಂಡ್ರೆ ಬರೋ ಹುಡುಗಿ ದೀಪನ ಸರಿಯಾಗಿ ನೋಡ್ಕೊಳ್ಳಲ್ಲ. ಅಂದರೆ ಅವಳು ಸ್ವಲ್ಪ ದೊಡ್ಡವಳಾಗಲಿ, ಅವಳ ಕೆಲಸ ಅವಳು ಮಾಡ್ಕೊಳ್ಳಿ, ಆಗಬೇಕಾದ್ರೆ ನಾನು ಮದುವೆ ಮಾಡ್ಕೋತೀನಿ ಅಂತ. ಅಮ್ಮ ಆಗ, ಅವಳು ದೊಡ್ಡವಳಾಗೋ ಗಂಟ ನೀನು ತುಂಬ ಏಜ್ ಆಗುತ್ತೆ ಕಣೋ, ಈಗಲೇ 29 ವರ್ಷ ಆಗಲಿದೆ. 15 ವರ್ಷ ಆದಾಗಲೇ ನಿನಗೆ 35-38 ವರ್ಷ ಆಗುತ್ತೆ. ಇನ್ನು ಮುದುಕಾದ್ಮೇಲೆ ಮದುವೆ ಮಾಡ್ಕೋತೀಯಾ? ಇನ್ನು ನನಗೆ ಹುಷಾರಿಲ್ಲ, ನನಗೆ ಇಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಇಲ್ಲಿ ಇನ್ನೊಬ್ಬ ಹೆಂಗಸು ಬೇಕೆ, ನಾನಿರೋ ತನಕ ಆಗುತ್ತೆ. ಮತ್ತು ನೀನು ಅಂದ್ಕೊಳ್ತಾ ಹಾಗೆ ಇಲ್ಲದೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಅಂತ ಹೇಳ್ತಾ, ಆದರೂ ಒಪ್ಕೊಳ್ಳಿಲ್ಲ. ನನಗೆ ಆಗ 9 ವರ್ಷ ಆಗಿರ್ಬೋದೇನೋ. ಸ್ವಲ್ಪ ದಿನ ಆದಮೇಲೆ ಅಮ್ಮ ಸತ್ತೋದ್ರು. ನನ್ನ ಅಪ್ಪ ಮತ್ತು ತುಂಬ ಅಳ್ತಾ ಇದ್ವಿ. ಮತ್ತು ಅಪ್ಪನಿಗೆ ತುಂಬ ಕಷ್ಟ ಆಗ್ತಿತ್ತು ನನ್ನನ್ನು ಮತ್ತು ಮ್ಯಾನೇಜ್ ಮಾಡಲು. ಒಬ್ಬ ಕೆಲಸದವ್ರನ್ನ ಮಡಗಿದ್ರು. ನಾನು ಈ ವಿಷಯನ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ. ಅಪ್ಪ ನೋಡಿದ್ರೆ ತುಂಬ ಚೆನ್ನಾಗಿದ್ರು. ಅದಕ್ಕೆ ನನ್ನ ಫ್ರೆಂಡ್ಸ್, ನಿನ್ನ ಅಪ್ಪ ಅನ್ನೋಗಿಂತ ನಿನ್ನ ಹಸ್ಬೆಂಡ್ ಆದರೆ ಒಳ್ಳೆಯದಾಗಿರುತ್ತೆ ಕಣೆ, ನಿಮ್ಮ ಅಪ್ಪ ನೋಡಲು ತುಂಬ ಚೆನ್ನಾಗಿದ್ದಾರೆ ಮತ್ತು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಮತ್ತು ಅವತ್ತಿನಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು.
ಅವ್ರ ಹೆಸರು ಹೇಳಿ ನಾನು ಅಪ್ಪ ಅಂತ ಕೂಗ್ತಿರ್ಲಿಲ್ಲ ಆವತ್ತಿನಿಂದ. ಅವರನ್ನು ಹೆಸರಿಡದೆ ಕರಿತಿದ್ದೆ. ನಾನು ಮೊದಲಿಂದನೂ ಅವರು ಹೆಸರು ರಾಕೇಶ್ ಆಗಿತ್ತು. ನಾನು ರಾಕಿ ರಾಕಿ ಅಂತಲೇ ಕೂಗ್ತಿದ್ದೆ. ರಾಕಿ ಇಲ್ಲದೆ ನನಗೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಕೆಲಸ ನಂದು ರಾಕಿನೇ ಮಾಡಿಕೊಡ್ತಿದ್ದ. ಅಮ್ಮ ಸತ್ತಮೇಲೆ ನನಗೆ 18 ವರ್ಷ ಆಗಿತ್ತು. ಆಗ ರಾಕಿ ನನಗೆ ಒಳ್ಳೆ ಡ್ರೆಸ್, ಕೇಕು ಎಲ್ಲ ತಂದುಕೊಟ್ಟಿದ್ದ. ನನಗೆ ಅವನ ಮೇಲೆ ಪ್ರೀತಿ ಇತ್ತು. ಹೀಗೆ ಒಂದಿನ ಕಾಲೇಜ್ಗೆ ಹೋಗಿ ಬಂದು ಸಂಜೆ ಇದ್ದೆ. ಆಗ ರಾಕಿ ಲೇಟಾಗಿ ಬಂದ. ನಾನು ಬಾಗಿಲು ತೆಗೆದು, ರಾಕಿ ಯಾಕೆ ರಾಕಿ ಲೇಟು? ನಾನು ಒಬ್ಬಳೇ, ನೀನು ಯಾವತ್ತೂ ನನ್ನನ್ನು ಒಬ್ಬಳಾಗಿ ಬಿಟ್ಟೇ ಇಲ್ಲ. ಕೆಲಸದವಳು ಇವತ್ತು ರಜೆ ಮಾಡ್ಕೊಂಡು ಹೋಗಿದ್ದಾಳೆ. ಮಧ್ಯಾಹ್ನ ಮೇಲೆ ಫೋನ್ ತೆಗಿತಿದ್ಲ. ಎಷ್ಟು ಫೋನ್ ಮಾಡೋದು ಅಂತ ಹೇಳೋಷ್ಟರಲ್ಲಿ ರಾಕಿ ಕೂಲ್ ಕೂಲ್ ಅಂತ ಒಂದು ಹುಡುಗಿನ ಒಳಗಡೆ ಕರ್ಕೊಂಡು ಬಂದ, ಜಾಗ ಬಿಡು ಅಂತ. ನಾನು ಶಾಕಾಗಿ ನೋಡ್ತಾ ಇದ್ದೆ. ನಮ್ಮಿಬ್ಬರನ್ನ ಅಲ್ಲಿ ಕೂರಿಸಿ ನಾನು ಟೀ ಬರ್ತೀನಿ ಅಂತ ರಾಕಿ ಹೋಗ್ತಾ ಇದ್ದ ಕಿಚನ್ಗೆ. ಆಗ ಹುಡುಗಿ, ನೀವ್ಯಾಕೆ ಹೋಗ್ತೀರಾ, ನಾನು ಬರ್ತೀನಿ ಅಂತ ಎದ್ದು ಹೋಗ್ತಾ ಇದ್ಲು. ನನಗೆ ಬೇರೆ ಹುಡುಗಿ ನಮ್ಮನೇಲಿ ಯಾಕೆ ಹೋಗಿ ಟೀ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದೆ. ಆಗ ರಾಕಿ ನಗಾಡ್ಕೊಂಡು, ನಿನಗೆ ಗ್ಯಾಸ್ ಹೇಗೆ ಆನ್ ಮಾಡೋದು ಅಂತಲೂ ಗೊತ್ತಿಲ್ಲ, ಇನ್ನು ನೀನು ಹೋಗಿ ಟೀ ಮಾಡ್ತೀಯಾ, ಸುಮ್ಮನೆ ಕೂತ್ಕೋ, ನಾನು ಹೋಗಿ ಮಾಡ್ತೀನಿ ಅಂತ ಹೇಳ್ದ. ಮತ್ತು ಇವಳ ಹೆಸರು ಪ್ರೀತಿ, ನೀವಿಬ್ಬರು ಮಾತಾಡ್ಕೊಂಡಿರಿ ಅಂತ. ನನಗೆ ಮನಸ್ಸಲ್ಲಿ ನೂರಾರು ಯೋಚನೆ. ಅವಳು ನನ್ನ ಜೊತೆ ಕ್ಲೋಸ್ ಮಾತಾಡೋಕ್ಕೆ ಬರ್ತಾ ಇದ್ಲು. ನಾನು ಎಷ್ಟು ಬೇಕಷ್ಟು ಮಾತಾಡ್ತಾ ಇದ್ದೆ. ಟೀ ಕುಡ್ಕೊಂಡು ರಾಕಿ ಇಲ್ಲದೆ, ಬಾ ನಾನಿನ್ನು ಬಿಟ್ಟು ಬರ್ತೀನಿ ಅಂತ ಹೇಳ್ದ. ಆಗ ಆ ಹುಡುಗಿ ಕರ್ಕೊಂಡು ಹೋಗ್ತಿದ್ದ. ಮತ್ತು ಮನೆಯಲ್ಲಿ ಯಾರೂ ಇಲ್ದೇನು ನನ್ನನ್ನು ಜೊತೆ ಕರ್ಕೊಂಡು ಹೋದ. ನಾನು ಕಾರ್ ಮುಂದ್ಗಡೆ ಸೀಟಲ್ಲಿ ಕುಳಿತುಕೊಳ್ತಿದ್ದೆ. ಆಗ ರಾಕಿ ಹೇಳ್ದ, ದೀಪ ನೀನು ಹೋಗಿ ಹಿಂದ್ಗಡೆ ಕೂತ್ಕೋ. ಆಗ ಹುಡುಗಿ ಕೂತ್ಕೊಳ್ಳಿ. ಆಗ ನಾನು ಹೇಳಿದೆ, ಇಲ್ಲ ಇದು ನನ್ನ ಸೀಟು, ನಾನು ಕೂತ್ಕೋಬೇಕು ಇಲ್ಲಿ ಅಂತ ಹೇಳಿದಾಗ ಆ ಹುಡುಗಿ ಹೇಳಿದ್ಲು, ರಾಕಿ ಹೋಗಲಿ ಬಿಡಿ, ಆ ಹುಡುಗಿ ತಾನೇ, ಕೂತ್ಕೊಳ್ಳಿ ಅಲ್ಲಿ, ಅವಳಿಗೆ ಏನು ಗೊತ್ತಿದೆ ಅಂತ ಹೇಳಿ ಏನೋ ಹೋದ್ವಿ. ಅವಳನ್ನು ಮನೆಗೆ ಬಿಟ್ಟು ಬಂದ್ವಿ. ಬಂದಾಗ ರಾಕಿ ಹೇಳ್ದ, ಆ ಹುಡುಗಿನ ನಾನು ಮದುವೆ ಮಾಡ್ಕೊತಿದ್ದೀನಿ, ನಿನ್ನ ಜೊತೆ ಮೀಟ್ ಮಾಡಲು ಕರ್ಕೊಬಂದೆ ಅಂತ ಹೇಳ್ದ. ನನಗೆ ತುಂಬ ದುಃಖ ಆಯಿತು. ನಾನು ಅಳ್ಕೊಂಡು ಕೂತಿದ್ದೆ. ಆಗ ರಾಕಿ ಯಾಕೆ ಏನಾಯಿತು ಅಂತ ಕೇಳಿದಾಗ, ನೀನು ಯಾಕೆ ರಾಕಿ ಅವ್ರ ಜೊತೆ ಮದುವೆ ಮಾಡ್ಕೊತಿದ್ದೀಯಾ ಅಂತ ಹೇಳಿದೆ. ಅದಕ್ಕೆ ಅವನು, ಇನ್ನು ನಾನು ಒಬ್ಬನಿಗೆ ಮನೆಯೆಲ್ಲ ಮ್ಯಾನೇಜ್ ಮಾಡೋದು, ನಿನ್ನನ್ನು ನೋಡಲು ಆಗ್ತಾಯಿಲ್ಲ, ನನಗೂ ಒಂದು ಪಾರ್ಟ್ನರ್ ಬೇಕು ಅಲ್ವಾ, ಅದಕ್ಕೆ ಅಂತ ಹೇಳಿದೆ. ನೀನು ಅದೆಲ್ಲ ಟೆನ್ಷನ್ ಮಾಡ್ಕೋಬೇಡ, ಮನೆ ಇಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ, ಆದರೆ ನೀನು ಮದುವೆ ಮಾಡ್ಕೋಬೇಡ ಅಂತ ಹೇಳಿದೆ. ಅದಕ್ಕೆ ರಾಕಿ, ನನಗೆ ಏಜ್ ಆಗಿದೆ, ಇನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ನಾನು, ನಿನಗೆ ಮದುವೆ ತಾನೇ, ನನ್ನ ಜೊತೆ ಮಾಡ್ಕೊ, ನಾನು ನಿಮ್ಮ ಜೊತೆ ಪ್ರೀತಿ ಮಾಡ್ತಾಯಿದ್ದೀನಿ, ನಿಮ್ಮನ್ನು ಬಿಟ್ಟು ನನಗೆ ಇರೋಕ್ಕಾಗ್ತಾಯಿಲ್ಲ, ನಿಮ್ಮ ಜೊತೆ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಲು ನನಗೆ ನೋಡೋಕ್ಕಾಗಲ್ಲ ಅಂತ ಹೇಳಿದೆ. ರಾಕಿ ನನ್ನ ಕೆನ್ನೆಗೆ ತಪಾರಂತ ಹೊಡೆದ. ಮತ್ತು ಹೇಳ್ದ, ನೀನು ಆ ದೃಷ್ಟಿಯಲ್ಲಿ ನಾನು ಯಾವತ್ತೂ ನೋಡಿಲ್ಲ, ನೀನು ನನ್ನ ಮಗಳು ಥರ ನಿನ್ನನ್ನು ಬೆಳೆಸಿದ್ದು, ನೀನು ಹೇಗೆ ನನ್ನ ಜೊತೆ ಹೇಳ್ತಾ ಇದ್ದೀಯಾ, ನಿನಗೆ ತಲೆ ಏನು ಕೆಟ್ಟಿದೆಯಾ ಅಂತ ಹೇಳಿ ಹೊಟ್ಟೋದ. ನಾನು 2 ದಿನ ಊಟ ಮಾಡಲಿಲ್ಲ, ಆದರೂ ಕೇರ್ ಮಾಡದೆ ಮಾತಾಡೋಕ್ಕೆ ಬರಲಿಲ್ಲ. ಈ ಥರ ಯಾವತ್ತೂ ಮಾಡಿರಲಿಲ್ಲ. ಆದರೆ ಒಂದು ವಾರದಲ್ಲೇ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು. ನಾನೇ ಸಮಾಧಾನ ಮಾಡಿಕೊಂಡು ಮದುವೆ ದಿನ ರಾಕಿ ಹತ್ರ ನಾನೇ ಬರ್ತೀನಿ ಅಂತ, ಮದುವೆಗೆ ನಾನು ಮೊದಲು ಥರ ಮಾಡಲ್ಲ ಅಂತ ಹೇಳಿದೆ. ಅವನು ಆಶ್ಚರ್ಯವಾಗಿ ನೋಡ್ತಾ ಇದ್ದ. ಹಾಗೆ ಮದುವೆ ಆಯಿತು. ಮದುವೆ ಆಗಿ ರಾಕಿ ಯಾವಾಗಲೂ ಅವಳ ಜೊತೆನೇ ಇರ್ತಾ ಇದ್ದ. ಅವರನ್ನೇ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗೋದು. ಮೊದಲೆಲ್ಲ ನಾನು ಹೇಳ್ತೇನೆ ಇಲ್ಲ, ಈಗ ಎಲ್ಲದಕ್ಕೂ ಅವಳನ್ನೇ ಕರಿತಿದ್ರು. ನನಗೆ ಇದನ್ನು ತಾಳಲಾರದೆ ಅಳ್ತಾ ಕೂತಿದ್ದೆ ಬಾಗಿಲು ಹಾಕ್ಕೊಂಡು. ಅವರು ಸುತ್ತಾಡ್ಕೊಂಡು ಬಂದರು. ಕೆಲಸದವಳು ರಾಕಿ ಹತ್ರ ಎಲ್ಲ ಹೇಳಿದ್ರು, ಬೆಳಗ್ಗೆಯಿಂದ ಏನು ತಿಂದೆ ಬಾಗಿಲು ಹಾಕ್ಕೊಂಡಿದ್ದಾಳೆ ಅಂತ. ಹಾಗೆ ರಾಕಿ ಬಂದು ಬಾಗಿಲು ತಟ್ಟಿದ್ರು. ನಾನು ತೆಗಿಲಿಲ್ಲ. ಹಾಗೆ ಬಾಗಿಲನ್ನ ಹೊಡೆದಾಕಿದ್ರು. ಮತ್ತು ಕೇಳಿದ್ರು, ನಿನಗೇನಾಗಿದೆ, ಯಾಕೆ ಹೀಗೆ ಆಡ್ತಿದ್ದೀಯಾ ಅಂತ. ಆಗ ನಾನು, ರಾಕಿ, ನನಗೆ ನೀವು ಅವಳ ಜೊತೆ ಇರೋದು ನೋಡೋಕ್ಕಾಗ್ತಾಯಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೆ, ಆದರೆ ಆಗ್ತಾಯಿಲ್ಲ. ನೀವು ಅವಳಿಗೆ ಡಿವೋರ್ಸ್ ಕೊಡಿ, ನೀವು ನನ್ನ ಜೊತೆ ಮೊದಲು ಹೇಗೆ ಪ್ರೀತಿ ಮಾಡಿಕೊಂಡು ನನ್ನ ಜೊತೆ ಇರ್ತಿದ್ರಿ ಹಾಗೆ ಇರಿ ಅಂತ ಅದನ್ನು ಕೇಳಿದ್ದೆ. ಅವಳು ಕೋಪದಿಂದ ರೂಮ್ಗೆ ಹೋದರು. ಮತ್ತು ರಾಕಿ ಮತ್ತು ನನಗೆ ಕೆನ್ನೆಗೆ ಹೊಡೆದು, ನಿನಗೆ ಎಷ್ಟು ಸಲ ಹೇಳಿ, ನಾನು ನಿನ್ನನ್ನು ಆ ದೃಷ್ಟಿಯಲ್ಲಿ ಯಾವತ್ತೂ ನೋಡಿಲ್ಲ ಅಂತ. ಮಗಳ ಥರನೇ ನಿನ್ನನ್ನು ಸಾಕಿದ್ದು, ಏನೆಲ್ಲ ಹೇಳಬೇಡ, ನಿನ್ನನ್ನು ನಾನೇ ಸಾಕಲೇಬಾರ್ದಿತ್ತು, ನಿನ್ನನ್ನು ಅನಾಥಾಶ್ರಮಕ್ಕೆ ಹಾಕಬೇಕಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ರೂಮ್ಗೆ ಹೋದರು. ಅಲ್ಲಿಂದ ನಾವಿಬ್ಬರು ಜಗಳ ಮಾಡೋ ಸೌಂಡು ಬರ್ತಾಯಿತ್ತು. ನನಗೂ ಅದೇ ಬೇಕಾದದ್ದು. ಅವಳು, ನಾನು ಹೋಗ್ತೀನಿ, ನಿಮ್ಮ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ರಾಕಿ ಸಮಾಧಾನ ಮಾಡ್ತಾಯಿದ್ದ. ಮತ್ತು ರಾಕಿನ ಜೊತೆ ಅದಾದಮೇಲೆ ಮಾತಾಡ್ತಾನೇ ಇರಲಿಲ್ಲ. ಮತ್ತು ಸ್ವಲ್ಪ ದಿನ ಆದಮೇಲೆ ಪ್ರೀತಿ ಕಸಿನ್ ನಮ್ಮ ಮನೆಗೆ ನಿಲ್ಲಲು ಬಂದಿದ್ದ. ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ನನ್ನ ಡೈರಿ 2 ದಿನ ಕಾಣ್ತಾನೇ ಇರಲಿಲ್ಲ. ಮತ್ತು ಸಿಕ್ತು. ನಾನು ನನ್ನ ಕೆಲಸ, ನನ್ನ ಅಡುಗೆ ನಾನೇ ಮಾಡ್ಕೋತಿದ್ದೆ. ಪುನೀತ್ ನನ್ನ ಜೊತೆ ಮಾತಾಡೋಕ್ಕೆ ಬರ್ತಾಯಿದ್ದ. ನಾನು ಎಷ್ಟೇ ಇಗ್ನೋರ್ ಮಾಡಿದ್ರೂ ಬರ್ತಾನೇ ಇದ್ದ. ಮತ್ತು ನನಗೆ ಹೆಲ್ಪ್ ಮಾಡೋದು, ಕೇರ್ ಮಾಡೋದು ಮಾಡ್ತಾಯಿದ್ದ. ಅದು ಇದು ಹೇಳ್ಕೊಡೋದು ಮಾಡ್ತಾಯಿದ್ದ.
ನಾನು ಅವನ ಜೊತೆ ಬೆರೆತು ಬಿಟ್ಟಿದ್ದೆ. ಅವ್ನು ಸ್ವಲ್ಪ ದಿನದ ನಂತರ ಹೋಗಬೇಕು ಅಂದಾಗ ನನಗೆ ತುಂಬ ದುಃಖ ಆಗ್ತಾಯಿತ್ತು. ಅವ್ನು ಹೋಗೋಕ್ಕೂ ಮುಂಚೆ ಪ್ರಪೋಸ್ ಮಾಡ್ದ ನನಗೆ. ಅವ್ನು ಇಷ್ಟ ಆಗಿದ್ದ, ನಾನು ಒಪ್ಕೊಂಡಿದ್ದೆ. ಮತ್ತು ಇದಕ್ಕೆ ಪ್ರೀತಿನೂ ಸಪೋರ್ಟ್ ಮಾಡ್ತಾಯಿದ್ಲು. ನನಗೆ ನಾನು ಮಾಡಿರೋ ತಪ್ಪಿನ ಅರಿವಾಯಿತು ಮತ್ತು ನಾನು ಪ್ರೀತಿ ಮತ್ತು ರಾಖಿ ಹತ್ರ ಕ್ಷಮೆ ಕೇಳಿದೆ. ಆದರೂ ಅವರು ಇದನ್ನು ತಲೆಗೆ ತಗೊಂಡಿರಲಿಲ್ಲ. ನಾನು ಪಾಪು ಅಂತಲೇ ತಿಳ್ಕೊಂಡಿದ್ರು. ನಾನು ರೂಮಿಂದ ಬರ್ತಾ ಇದ್ದೆ. ಆಗ ರಾಖಿ, ದೀಪ ಏನು ಇಷ್ಟು ಚೇಂಜ್ ಆಗಿದ್ದಾಳಲ್ಲ, ಹೇಗೆ ಬುದ್ಧಿ ಬಂತು ಅಂತ. ಆಗ ಪ್ರೀತಿ, ನಾನು ದೀಪ ಡೈರಿ ಓದಿದ್ದೆ ಮತ್ತು ಅದ್ರಲ್ಲಿ ಗೊತ್ತಾಯಿತು ಎಲ್ಲಿ ಅಡಗಿದ್ದಾಳೆ ಅಂತ. ದೀಪ ಯಾವಾಗಲೂ ಮನೇಲಿ ನಿಮ್ಮ ಜೊತೆನೇ ಇರ್ತಾಯಿದ್ಲು ಮತ್ತು ಹೊರಗಿನ ಪ್ರಪಂಚ ಹೇಗಿದೆ ಅಂತಲೂ ನೋಡ್ತಾ ಇರಲಿಲ್ಲ. ಮತ್ತು ಅವಳ ಫ್ರೆಂಡ್ಸ್ಗಳು ಸೇರಿರಲಿಲ್ಲ. ಅವಳನ್ನು ನಿಮ್ಮ ಹೆಸರು ಹೇಳಿ ರೇಗಿಸಿ ಅವಳಿಗೆ ನಿಮ್ಮ ಮೇಲಿನ ಭಾವನೆ ಬದಲಾಯಿಸಿದ್ರು. ಹಾಗೆ ಪುನೀತ್ ನನಗೆ ಗೊತ್ತಿರೋ ಹುಡುಗ, ಒಳ್ಳೆ ಹುಡುಗ, ಅವನಿಗೆ ತಿಳುವಳಿಕೆ ಇದೆ. ಅದಕ್ಕೆ ಅವನಿಗೆ ಮೊದಲೇ ಹೇಳಿ ಅವನನ್ನು ಇಲ್ಲಿ ಕರೆಸಿದೆ. ಮತ್ತು ಅವಳಿಗೆ ಅವಳ ತಪ್ಪಿನ ಅರಿವಾಗಿದೆ. ನೀವು ಮಾಡ್ತಾ ಇರೋದು ತಂದೆ ಪ್ರೀತಿ ಅಂತ ಗೊತ್ತಾಗಿದೆ ಅವಳಿಗೆ. ಹಾಗೆ ಪುನೀತ್ ಅವಳ ಕೈಯನ್ನು ನನ್ನ ಹತ್ರ ಕೇಳಿದ್ದಾನೆ, ನಿಂದೇನು ಅಭಿಪ್ರಾಯ ಅಂತ. ಆಗ ರಾಖಿ ಹೇಳಿದ್ರು, ಏನು ನಮ್ಮ ಪಾಪು ಮದುವೆ? ಅವಳನ್ನು ಎಷ್ಟು ಚಿಕ್ಕದಿಂದ ಬೆಳೆಸಿದ್ದು, ಹೇಗೆ ಮದುವೆ ಮಾಡಿಸ್ಲಿ? ದೀಪಾಗೆ ಇಷ್ಟನಾ ಅಂತ. ಅದಕ್ಕೆ ಹ್ಞೂ ಅಂದರು. ಮತ್ತು ಅಪ್ಪ ಹೇಳಿದ್ರು ಆಯಿತು ಅಂತ ಹೇಳಿದ್ರು. ನಾನು ದುಃಖದಲ್ಲಿ ಇಲ್ಲಿಂದ ಬಂದೆ. ಹಾಗೆ ನನ್ನ ಮದುವೆ ಪುನೀತ್ ಜೊತೆ ಆಯಿತು. ಮತ್ತು ಅಪ್ಪ ಪುನೀತ್ ಹತ್ರ, ನೋಡು, ಅವಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸಲು, ನಾನು ಚೆನ್ನಾಗಿ ನೋಡ್ಕೊ ಅಂತ ಜೋರಾಗಿ ಅಳ್ತಾಯಿದ್ರು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.